ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಅಧಿಕ ಮಾಸದ ಪ್ರಸಿದ್ಧ ಕಥೆಯ ಬಗ್ಗೆ ಹೇಳುತ್ತೇನೆ. ಈ ಅಧಿಕ ಮಾಸದಲ್ಲಿ ಎಲ್ಲ ಕಡೆ ಮನೆಯಲ್ಲಿ, ದೇವಸ್ಥಾನದಲ್ಲಿ ಪೂಜೆ, ಜಪ, ಹೋಮ ಮಾಡಲಾಗುತ್ತದೆ. ವಿಶೇಷವಾಗಿ ಶ್ರೀ ವಿಷ್ಣು ದೇವರ ಪೂಜೆ ಹಾಗೂ ವಿಷ್ಣು ಸಹಸ್ರನಾಮ. ಈ ಅಧಿಕ ಮಾಸದ ಎಲ್ಲ ಕಡೆಯೂ ದಾನ ಧರ್ಮದ ಪೂಜೆಯ ಪಾರಾಯಣ ಹೇಳಿಸುವುದು ಇದೇ ವಾತಾವರಣ ಇದೆ. ಕೆಲವರು ಮನೆಯಲ್ಲಿ ಹೇಳಿಸುತ್ತಾರೆ ಭಾಗವತ, ಕೆಲವು ಕಡೆ ಗುಡಿಯಲ್ಲಿ ಹೇಳಲಾಗುತ್ತದೆ. ಎಲ್ಲರೂ ಅಧಿಕ ಮಾಸದಲ್ಲಿ ಎಷ್ಟು ಆಯಿತು ಅಷ್ಟು ದಾನ ಧರ್ಮ, ದೇವರ ಸೇವೆ ಮಾಡುತ್ತಿದ್ದಾರೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ದಾನ ಕೊಡುವುದು ಮತ್ತು ದೇವರ ಮುಂದೆ ದೀಪ ಹಚ್ಚುವುದು ವಿಶೇಷವಾಗಿದೆ. ಮನೆಯಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ನಾವು ಕೂಡ ಮನೆಯಲ್ಲಿಯೇ ಶ್ರೀ ವಿಷ್ಣು ಲಕ್ಷ್ಮಿಗೆ ಗೆಜ್ಜೆ ವಸ್ತ್ರ ಮತ್ತು 33 ದೀಪಗಳನ್ನು ಹಚ್ಚುತ್ತೇವೆ. ಈಗ ಅಧಿಕ ಮಾಸದ ಕಥೆ ಕೇಳೋಣ. ಒಂದು ದಿನ ಅಧಿಕ ಮಾಸ ಅಳುತ್ತಾ ದೇವತೆಗಳ ಬಳಿ ಹೋಯಿತು. ಎಲ್ಲ ತಿಂಗಳುಗಳಿಗೆ ಗೌರವವಿದೆ. ಚೈತ್ರ, ವೈಶಾಖ, ಕಾರ್ತಿಕ, ಶ್ರಾವಣ ಎಲ್ಲರೂ ಪೂಜಿಸಲ್ಪಡುತ್ತಾರೆ. ಆದರೆ ನನ್ನನ್ನು ಮಾತ್ರ ಅಪವಿತ್ರ ಎಂದು ಕರೆಯುತ್ತಾರೆ. ಯಾರೂ ನನ್ನಲ್ಲಿ ಶುಭ ಕಾರ್ಯ ಮಾಡುವುದಿಲ್ಲ ಎಂದು ದೇವತೆಗಳ ಎದುರ ಹೇಳಿತು. ದೇವತೆಗಳು ಅದರ ಮಾತು ಕೇಳಿ ಅದರ ಮೇಲೆ ಕರುಣೆ ಬಂದರೂ ಅವರು ಸಹಾಯ ಮಾಡಲಿಲ್ಲ. ಆಗ ಅವರು ಹೇಳಿದರು, ನೀನು ವೈಕುಂಠಕ್ಕೆ ಹೋಗು. ಅಲ್ಲಿ ಶ್ರೀ ವಿಷ್ಣು ದೇವರು ಮಾತ್ರ ನಿನ್ನ ದುಃಖವನ್ನು ನಿವಾರಿಸುತ್ತಾರೆ. ಆಗ ಅಧಿಕ ಮಾಸವು ವೈಕುಂಠಕ್ಕೆ ತೆರಳಿತು. ಅಲ್ಲಿ ಲಕ್ಷ್ಮೀ ಸಮೇತವಾಗಿ ಶ್ರೀ ವಿಷ್ಣು ದೇವರು ಕುಳಿತಿದ್ದರು. ಅಧಿಕ ಮಾಸ ವಿಷ್ಣುವಿನ ಪಾದಗಳಿಗೆ ಹಿಡಿದು, ಪ್ರಭುವೇ, ಎಲ್ಲರೂ ನನ್ನನ್ನು ತಿರಸ್ಕರಿಸುತ್ತಾರೆ. ನನಗೆ ಗೌರವವಿಲ್ಲ. ನನ್ನನ್ನು ಅಪವಿತ್ರ ಎಂದು ಕರೆಯುತ್ತಾರೆ. ಇದನ್ನು ಕೇಳಿದ್ದ ಶ್ರೀ ವಿಷ್ಣುವಿನ ಹೃದಯ ಕರಗಿತ್ತು. ಶ್ರೀ ವಿಷ್ಣು ಮೃದುವಾಗಿ ನಗುತ್ತಾ ಹೇಳಿದ್ದರು, ನೀನು ಇನ್ನು ಸಾಮಾನ್ಯ ತಿಂಗಳು ಅಲ್ಲ. ಇಂದಿನಿಂದ ನೀನು ನನ್ನದೇ ಆದ ತಿಂಗಳು. ನಿನ್ನ ಹೆಸರು ಪುರುಷೋತ್ತಮ ಮಾಸ ಎಂದು ಶ್ರೀ ವಿಷ್ಣು ದೇವರು ಹೇಳುತ್ತಾರೆ. ಪುರುಷೋತ್ತಮ ಮಾಸದ ಮಹಿಮೆ ವಿಷ್ಣು ದೇವರು ಹೇಳಿದರು, ಯಾರು ಈ ತಿಂಗಳಲ್ಲಿ ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ, ಜಪ, ತಪ, ದಾನ, ಉಪವಾಸ ಮಾಡುತ್ತಾರೆ, ಅವರಿಗೆ ಅನಂತ ಪುಣ್ಯ ದೊರೆಯುತ್ತದೆ. ಇತರ ತಿಂಗಳುಗಳಲ್ಲಿ ಮಾಡುವ ಪುಣ್ಯಕ್ಕಿಂತ 1000 ಪಟ್ಟು ಹೆಚ್ಚು ಫಲ ಈ ತಿಂಗಳಲ್ಲಿ ಸಿಗುತ್ತದೆ. ಆ ದಿನದಿಂದ ಅಧಿಕ ಮಾಸವು ಅತ್ಯಂತ ಪವಿತ್ರ ತಿಂಗಳವಾಯಿತು. ಈ ಪುರುಷೋತ್ತಮ ಮಾಸದಲ್ಲಿ ಶ್ರೀ ವಿಷ್ಣುವಿನ ಜೊತೆಗೆ ಲಕ್ಷ್ಮೀದೇವಿ ಕೃಪೆಯು ದೊರೆಯುತ್ತದೆ. ಈ ತಿಂಗಳಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ ಮಾಡಿದರೆ ಮನೆಯಲ್ಲಿ ಶಾಂತಿ ಬರುತ್ತದೆ, ಸಾಲಬಾಧೆ ಕಡಿಮೆಯಾಗುತ್ತದೆ, ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದುದರಿಂದ ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಯ ಪೂಜೆ ಮಾಡಿದರೆ ಧನ, ಧಾನ್ಯ, ಐಶ್ವರ್ಯ ಹಾಗೂ ಶ್ರೀ ವಿಷ್ಣುವಿನ ಕೃಪೆ ಕೂಡ ಸಿಗುತ್ತದೆ ಎಂದು ನಂಬಲಾಗಿದೆ. ಈ ಕಥೆಯ ಸಾರಾಂಶ: ಅಧಿಕ ಮಾಸವನ್ನು ಎಲ್ಲರೂ ತಿರಸ್ಕರಿಸಿದಾಗ ಶ್ರೀ ವಿಷ್ಣು ಅದಕ್ಕೆ ಗೌರವ ಕೊಟ್ಟರು. ಅದರ ಮೂಲಕ ದೇವರು ನಮಗೆ ಒಂದು ಪಾಠ ಕಲಿಸುತ್ತಾರೆ. ಲೋಕ ತಿರಸ್ಕರಿಸುವವರನ್ನು ದೇವರು ಎತ್ತಿ ಹಿಡಿಯುತ್ತಾರೆ.
ಭಕ್ತಿ ಮತ್ತು ನಂಬಿಕೆ ಇದ್ದರೆ ಜೀವನದಲ್ಲಿ ಯಾವುದೇ ದುಃಖ ಶಾಶ್ವತವಲ್ಲ. ಇದು ಅಧಿಕ ಮಾಸದಲ್ಲಿ ಶ್ರೀ ವಿಷ್ಣುವಿನ ಮಹಿಮೆ ಮತ್ತು ಪುರುಷೋತ್ತಮ ಮಾಸದ ಪವಿತ್ರ ಕಥೆ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.